ಸುಂದ್ರಿ, ಏನ್ ಮಾಡ್ಲಿಕತ್ತೀವ? ಏನಿಲ್ಲ ನೋಡ್ರಿ ಮಮ್ಮಿ, ಮನಿ ಕೆಲಸ ನಡ್ದತ್ರಿ ಹಂಗೆ. ಏನ್ ಹೇಳ್ರಿ ಮಮ್ಮಿ? ಅದೇ ಸುಂದ್ರಿ, ನಮ್ಮ ಅಕ್ಕನ ಮಗಳದಂಗೆ ಪ್ರಾಬ್ಲಮ್ ಆಗ್ಯದ ಅಂದಿದ್ನಲ್ಲ, ಒಂದ್ 4 ದಿನ ಕರ್ಸ್ಕೋರಿ ಮಾಮಿ ಅಂದಿದ್ದೆಲ್ಲ. ಹೇಳ್ದೆ ನಾಳೆ ಬರ್ತೀನಿ ಮೌಸಿ ಅಂತ ಹೇಳ. ಅದಕ್ಕೆ ಏನ್ ಮಾಡಮ್ಮ ಆಕಿಗೆ ಹೆಂಗ್ ತಿಳಿಸಿ ಹೇಳ್ಬೇಕು, ಏನ್ ಸುದ್ದಿ, ಏನೋ ಪ್ಲಾನ್ ಮಾಡಮ್ರಿ ಮಾಮಿ ಅಂದಿದ್ದೆಲ್ಲ. ಅದಕ್ಕೆ ಏನಾರ ಹೇಳ್ತೀಯನ ಅಂತ ಕೇಳಿ ಕಚ್ಚಿದ್ ನೋಡುವ ಫೋನ್. ಹೌದ್ರಿ, ಆಯ್ತು ಹೇಳ್ರಿ ಮಾಮಿ, ಸಂಜೆ ಕಡೆ ಬರ್ತೀನಿ. ಬಂದಾಗ ಪ್ರಿಯಾಗನು ಒಂಚೂರು ಹೇಳ್ತೀನಿ ರೀ ಹಂಗೆ ಹೇಳಂತೇಳಿ. ಪ್ರಿಯಾನು ಮಾತಾಡ್ಲಾಕ್ರಿ ಆಕೆ ತಿಳಿದಷ್ಟು. ಆಮೇಲೆ ಲಾಸ್ಟಿಗೆ ನಾನೇ ಅವಿ ಜೊತೆ ಮಾತಾಡ್ತೀನಿ ಅಂತ ಹೇಳ್ರಿ. ಹಾಂ ರೀ ಮಮ್ಮಿ, ಸಂಜೆ ಮುಂದೆ ನಾನು ಸುಮ್ಮ ಬರ್ತೇವೆ ಹೇಳ್ರಿ. ಹೌದಾ, ಆಯ್ತವ ಬರ್ರವ, ಸಂಜೆ ಮುಂದೆ ನೆನಪು ಮಾಡಿ. ಹಾಂ ಹಾಂ ಆಯ್ತು ಹೇಳ್ರಿ ಮಾಮಿ, ಬರ್ತೀವಿ. ಆಯ್ತವ, ಇಡ್ಲಿ. ಹಾಂ ರೀ ಮಾಮಿ, ಇಡ್ರಿ. ಏನು ಮಾಡ್ತಾಳ ಏನೋ ಸುಂದ್ರಿ, ಏನು ಕೂಡ್ಸು ಕೆಲಸನೇ ಮಾಡ್ತಾಳ, ಏನು ಕೆಡ್ಸು ಕೆಲಸನೇ ಮಾಡ್ತಾಳ. ಯಾವಾಗ ಹೆಂಗಿರ್ತಾಳ ಅಂತಾನೆ ಹೇಳಕ್ಕಾಗಲ್ಲ ಅಕ್ಕಿ ಒಬ್ಬೇಕಿ. ಒಮ್ಮೆ ಚಲೋನೇ ಇರ್ತಾಳ, ಒಮ್ಮೆ ಹೆಂಗೆಂಗೋ ಇರ್ತದ. ಈಗ ಯಾಕೆ ಒಂದು ಸ್ವಲ್ಪ ಸುಧಾರಿಸ್ದಂಗೆ ಕಾಣಿಸ್ತಾಳವ, ಯಾವ ಮಣ್ಣು ಒಡಿ ಕೆಲಸ ಮಾಡಿಲ್ಲ. ಯಾವಾಗ ಹೆಂಗಿರ್ತಾಳ ಅಂತಾನೆ ನಂಬಕ್ಕಾಗಂಗಿಲ್ಲಕಿನ. ಹಲೋ ಸುಮಾ, ಏನು ಮಾಡ್ಲಿಕತ್ತಿ? ಹೇಳ ಸುಂದ್ರಿ, ಬಾಂಡೆ ತಿಕ್ಲಿಕತ್ತಿದ್ದೆ. ಹೌದಾ, ಅದೇ ಏನಿಲ್ಲ, ಇವತ್ತ ಸಂಜೆ ಮುಂದೆ ಮಾಮಿ ಕಡೆ ಮನೆ ಕಡೆ ಹೋಗ್ಬರಮ್ಮ ಒಂದು ಸ್ವಲ್ಪ. ಅದೇ ಮೊನ್ನೆ ಅವ್ರ ಅಕ್ಕನ ಮಗಳನ್ನ ಕರೆಸ್ರಿ, ಗಂಡನ ಬಿಟ್ಟು ಬಂದ ಅಂದಿದ್ರಲ್ಲ ನೀನು. ನಾ ಎಲ್ಲ ಹೇಳ್ತೀವಿ ಹೇಳ್ರಿ ಮಾಮಿ ಅಂದಿನಿಲ್ಲ. ಈಗ ಫೋನ್ ಹಚ್ಚಿದ್ರು ಅವರು, ಅದಕ್ಕೆ ಹೋಗಿ ಬರಮಂತ ಒಂದು ಸ್ವಲ್ಪ ಸಂಜೆ ಮುಂದೆ. ಹಾಂ, ನಮ್ಮ ಬಳಿ ಏನು ಐಡಿಯಾ ಉಳಿತದಲ್ಲ ಅದನ್ನ ಒಂಚೂರು ಹೇಳಿ ಬರಮಂತ. ಬರ್ತೀಯಾ ಸಂಜೆ ಮುಂದೆ ಹೋಗುಮು? ಹ್ಞೂ ಆಯ್ತಾಳ, ಹೋಗಿ ಬರಮಂತ. ಅಲ್ಲ ಸುಂದ್ರಿ, ಯಾಕೆ ಎಷ್ಟು ತಯಾರಾಗಿ ನಿಂತಿಯಲ್ಲ ಎಲ್ಲಾರ್ದು ಸಂಸಾರ ಉಳಿಸ್ಲಿಕ್ಕೆ? ಭಾರಿ ಒಳ್ಳೆಕೆ ಬಿಡ. ಈಗ ನಿನ್ನೆ ನೋಡಿದ್ರ ಆ ಹುಡುಗಿ ಜೀವ ಉಳಿಸಿದಿ, ಇವತ್ತು ನೋಡಿದ್ರ ಆಕೆನ ಸಂಸಾರ ಶುದ್ಧ ಮಾಡತ್ ನಿಂತಿದಿ. ಭಾರಿ ಪುಣ್ಯ ಪಡ್ಕೋಬೇಕಂತ ಮಾಡಿ ಬಿಡವ. ಏನು ಮಾಡೋದವ ಸುಮಾ, ಬಂದಿರ್ತದಂದ್ರೆ ಮಾಡ್ಬೇಕಲ್ಲ. ಮತ್ತೆ ಒಳ್ಳೇದಾಗ್ತಿತ್ತಂದ್ರೆ ಯಾಕೆ ಬಿಡ್ಬೇಕು ಹೇಳಿ? ನಮ್ಮಂತ ಒಳ್ಳೆಯವರಿಂದ ಒಳ್ಳೆ ಕೆಲಸನೇ ಮಾಡಿಸ್ತಾನ ದೇವ್ರು. ಯಾವತ್ತೂ ಈ ಸುಂದ್ರಿ ಒಳ್ಳೆಕಿನೇ, ಅದರಿಂದಲೇ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊತ ಹೋಗ್ತಾಳ. ಆಯ್ತಾ, ನೀ ಭಾಷಣ ಬಿಗಿಬೇಡ, ಹೋಗಿ ಬರಮ್ ಸಂಜೆ ಮುಂದೆ ಅಷ್ಟೇ. ಆಯ್ತಾ, ಒಳ್ಳೆ ಸುಂದ್ರಿ, ನೀ ಭಾಷಣ ಬಿಗ್ಲಿಕತ್ತೀಯ, ನಾ ಭಾಷಣ ಬಿಗ್ಲಿಕತ್ತೀನಿ. ಆಯ್ತಾಳ, ಒಂದೆರಡು ಚಲೋ ಕೆಲಸ ಮಾಡಿ ಅಂದ್ರೆ ಯಾವಾಗ ಇಡ್ತೀಯೇನೋ ಬತ್ತಿ ಇಡ್ತಿದಿ. ಆಯ್ತು, ಬರ್ತೀನಿ ತಗೋ. ಏನು ಮಾಡ್ಲಿವ ಈ ಸುಮ್ಮವ್ಗ ಅಂತಿ ನಾನು. ಏ ಸುಮ್ಮಿ, ನೀನು ನನಗೆ ಎನಿಮಿ ಇದ್ದೀಯ ಏನ ಫ್ರೆಂಡ್ ಇದ್ದೀಯ? ಎರಡೇ ಹೇಳು ನನಗೆ. ಹಾಂ, ಯಾವಾಗಲೂ ನನ್ನ ವಿರುದ್ಧ ಮಾತಾಡ್ತೀಯಲ್ಲ, ನಿನಗೇನು ಅನ್ಸಂಗಿಲ್ಲ ಒಟ್ಟು? ನಾನು ಸುಮ್ ಕಾಮಿಡಿ ಮಾಡಿದ ಸುಂದ್ರಿ, ಅಷ್ಟೇ ಚಿಟಿಗೆ ಇರ್ತಿದಿ. ನೀ ಹೆಂಗ ನಿನ್ನ ಕನಸಿನಾಗ ನಂದು ಸೀನಣ್ಣಂದು ಡುಯೆಟ್ ಸಾಂಗ್ ನೋಡ್ತೀಯಲ್ಲ, ಹಂಗೆ ನಿನಗೂ ರೇಗಿಸ್ಲಿಲ್ಲ ಅಂದ್ರೆ ನನಗೂ ಮನಸ್ಸು ಬರಂಗಿಲ್ಲ. ಅದಕ್ಕೆ ಅಂದಿನಿ ಅಷ್ಟೇ. ಯಾಕೆ ತಪ್ಪು ತಿಳ್ಕೊತಿತ್ತಗೋ. ಒಳ್ಳೆ ಸುಂದ್ರಿ, ಬಾಯ್. ಹೇಳ್ಸೋದು ತನ್ನ ಚಟನೆ ಬಿಡಂಗಿಲ್ಲ ಸುಮ್ಮ ಒಟ್ಟ. ಲಾಲಿ 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 ಲಾಲಿ, ಶ್ರೀಚಕ್ರಧಾರೆಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಶ್ರೀಚಕ್ರಧಾರೆಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ, ಜಗವಾಳೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀಚಕ್ರಧಾರೆಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಲಾಲಿ 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 ಲಾಲಿ. ಏನು ನಡ್ಸಿರಿ ಮಾಮಿ, ಲಾಲಿ ಹಾಡು ನಡ್ದವ? ಅಯ್ಯ ಬರ್ರೆ ಸುಂದ್ರಿ ಸುಮ್ಮ, ಹೌದು ನೋಡವ, ಮಲಗಿಸ್ಲಿಕತ್ತಿದ್ದೆ. ಸುಮ್ಮ ಹಾಡದವ ಹಂಗೆ ಸಂತೆ ನಾವು ಮೊಮ್ಮಗನ ಜೊತೆ. ಬರ್ರಿ ಕಡೆ ಕೂಡ ಬರ್ರಿ. ಏನ್ರಿ ಮಾಮಿ, ನಿಮ್ಮ ಅಕ್ಕನ ಮಗಳಿಗೆ ಹೇಳಿದ್ರೇನ್ರಿ ಬರ್ತೀನಿ ಅಂದಾಳೇನ್ರಿ ಇಲ್ಲಿ ಇರ್ಲಿಕ್ಕೆ? ಬರ್ತೀನಿ ಅಂದಾಳವ. ಅದೇ ನಮ್ಮ ಅಕ್ಕಗೆ ಫೋನ್ ಹಚ್ಚಿದ್ದೆ, ಹಿಂಗ ಸುಮ್ ರೂಮ್ನ್ಯಾಗ ಕೂತ್ ಬಿಡ್ತಾ ಅಂತ, ಬರೀ ಯಾರ ಜೊತೆ ಮಾತಿಲ್ಲ ಕತಿ ಇಲ್ಲ, ಬೇಕು ಬೇಡ ಒಂದು ಸ್ವಲ್ಪ ಸ್ವಲ್ಪ ತಿಂತಾ ಅಂತ ಒತ್ತಾಯ ಮಾಡಿದ್ರೆ, ಇಲ್ಲಾಂದ್ರೆ ಗಪ್ಪು ಕೂತ್ ಬಿಡ್ಲಿಕತ್ತ ಅಂತ. ಅದಕ್ಕೆ ಏನು ಮಾಡ್ಲಿ ನಂಗೆ ಯವ್ವ ಚಿಂತೆ ಆಗ್ಬಿಟ್ಟದ ಅಂತಂದ್ಲು. ಕಳಿಸವ, ಅದಕ್ಕೆ ಒಂದು 8 ದಿನ ಚೇಂಜ್ ಆದಂಗೆ ಆತದ ಜಾಗ ಅಂತ ಹೇಳಿನಿ. ಒಳ್ಳೆ ಅಂತಳವ ಆಕಿ, ನಾ ಏನು ಮಾಡಲಿ ಅಂದ್ಲು. ಒತ್ತಾಯ ಮಾಡಿ ಹೇಳಂತಂದೆ. ಆಮೇಲೆ ನಾನು ಆಕಿ ಫೋನ್ ಹಚ್ಚಿದ್ದೆ, ಬಾರವ ಹಂಗೆ ಕೂಡ್ಬೇಡ, ಜಾಗ ಚೇಂಜ್ ಆದಂಗೆ ಆತದ ಅಂದಿನಿ. ಆಯ್ತು ತಗೋ ಮುಗಿಸಿ ಬರ್ತೀನಿ ಅಂತ ಅಂದಾಳ. ಅದಕ್ಕೆ ಏನು ಮಾಡ್ಬೇಕಾ ಸುಂದ್ರಿ, ಏನು ಗೊತ್ತಾಗೋಲಾಗ್ಯದ ನನಗಂತ. ಹಿಂಗೆ ನೋಡ್ರಿ ಮಾಮಿ, ಏನರ ಒಂದು ಒಟ್ಟ ದೇವ್ರ ಚಿಂತೆ ಇಟ್ಟ ಬಿಟ್ಟಿರ್ತಾನ್ರಿ, ಎಲ್ಲ ಚಲೋ ಅದ ಅನ್ನಷ್ಟಿಗೆ ಹೊಂದ್ಕೊಂಡು ಹೋದ್ರೆ ಆತದ ಅಂತ ಅಂತೀವಲ್ರಿ ಮಾಮಿ. ಆಕಿನ ಮನಸ್ಸಿನಾಗ ಏನಾದಾನೆ ಯಾರಿಗೆ ಗೊತ್ತ್ರಿ? ಎಲ್ಲದಕ್ಕೂ ಅದೊಂದು ಅದಲ್ರಿ, ಗಂಡನ ಜೊತೆ ಕೈ ಒಡ್ಬೇಕಲ್ರಿ. ಈಗ ಹೆಣ್ಮಗಳು ದುಡಿಲಿ ಅಂದ್ರೆ
ನಮಗನೇ ಎಷ್ಟು ಸಲ ಅನಿಸ್ತದಿಲ್ರಿ ಮಮ್ಮಿ, ಏನ್ರ ಅದ್ರಾಗ ಗಂಡಸರಿಗೆ ರೊಕ್ಕ ಕೇಳೋಣ ದಿಮ್ಮಕ್ಕನೆ ಮಾಡ್ತಾವ್ರಿ. ತಾವೆಷ್ಟು ಖರ್ಚು ಮಾಡಿದ್ರೆ ನಡೀತದ್ರಿ, ನಾವು ಒಂದು ಏನಾರ ರೊಕ್ಕ ಕೇಳಿದೀವಂದ್ರೆ ಮುಖ ಅಂದ್ರೆ ಅಷ್ಟು ಸಿಟ್ಟು ಬಂದ್ಬಿಡ್ತದ ಅವ್ರಿಗೆ. ಹಂಗಾಗನ ಈಗಿನ ಹುಡುಗರಿಗೆ ಅದೆಲ್ಲ ಸಹಿಸ್ಕೊಳ್ಳೋದು ಆಗಂಗಿಲ್ರಿ. ಹಂಗೇನ್ರ ಆಗಿರ್ಬೋದ್ರಿ ಮಮ್ಮಿ. ಸುಮ್ಮನೆ ಒಮ್ಮಿಂದೊಮ್ಮೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಯಾಕೆ ಗಂಡನ ಮನೆ ಬಿಟ್ಟು ಬಂದು ಕೊಡ್ತಾಳ್ರಿ ಮಮ್ಮಿ. ಹಿಂಗೇನ್ರ ಆಗಿರ್ಬೋದ್ರಿ, ನಮ್ಮದು ಹೇಳೋದು ತಪ್ಪು ಅನಿಸ್ತದ. ಆದರೂ ತಿಳಿಸಿ ಹೇಳಷ್ಟು ಹೇಳಮ್ರಿ ಮಮ್ಮಿ, ಮತ್ತು ನಾವೆಲ್ಲರೂ ಕೂಡಿ. ನಮಗೂ ಹಂಗೆ ಅನಿಸ್ತದ ನೋಡಿ ಸುಂದ್ರಿ. ಈಕಿ ಅದ್ರಾಗ ಮೊದಲ 1-2 ವರ್ಷ ನೌಕರಿ ಮಾಡ್ಯಾಳಲ್ಲ, ತಮ್ಮ ಕೈ ತಮ್ಮ ರೊಕ್ಕವ ತಮ್ಮ ಅಕೌಂಟ್ನಾಗ ಯಾವಾಗಲೂ ರೊಕ್ಕಿರವು ಹುಯ್ ಅಂತ. ಹಂಗಾಗಿ ಫ್ರೆಂಡ್ಸ್ ಜೊತೆ ಸೇರಿ ಖರ್ಚು ಮಾಡೋದು, ಏನು ಬೇಕಾದ್ದು ಬೇಡ ಅದು ತೊಗೊಂಡಾಳ. ತವ್ರ ಮನ್ಯಾಗೂ ಇದ್ದವ್ರು ಇದ್ದಾರೆ, ಅವ್ರು ಯಾಕೆ ಈಕಿನ ಪೇಮೆಂಟ್ ಕೇಳ್ತಾರ? ತನ್ನ ಪಗಾರ ಬಂದಿದ್ದೆಲ್ಲ ತಾನೇ ಖರ್ಚು ಮಾಡ್ಕೊಳಕಿ. ಈಗ ಎಲ್ಲದಕ್ಕೂ ಅವ್ನ ಬಳಿ ರೊಕ್ಕ ಕೇಳ್ಬೇಕಲ್ಲ ಅಂತೇಳಿ ಹುಚ್ಚಿಡ್ದಂಗೆ ಆಗ್ಬಿಟ್ಟದಕಿ, ಕೈಯಾಗ ರೊಕ್ಕ ಇಲ್ಲಾರ್ದಂಗಾಗಿ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಲ್ಲ. ಅದಕ್ಕೆ ಹೋಗ್ತೀನಿ ಕೆಲ್ಸಕ್ಕಂತೆ ಅಡ್ಡಿ ತಕೊಂಡು ಬಂದು ಕೂತಾಳ ನೋಡಿ. ಹಿಂಗೆ ಆಗ್ಯದ ನೋಡ್ಸಂದ್ರಿ, ನೀ ಅಂದಂಗೆ ಆಗ್ಯದ ನೋಡಿದು. ಹೌದೌದ್ರಿ ಮಾಮಿ, ಹಿಂಗೆ ಆಗಿರ್ತದೆ ನೋಡ್ರಿ. ಇದು ಎಷ್ಟರ ಶ್ರೀಮಂತರಿರ್ಲಿ ಬಿಡ್ರಿ ಮಾಮಿ, ರೊಕ್ಕ ತಿಳಿದು ಕೊಡಂಗೆ ಇಲ್ರಿ ಗಂಡಸರು. ಎಲ್ಲದಕ್ಕೂ ತಂಬಲ್ಲೇ ಕೇಳಲಿ ಅನ್ನೋದು ಏನೋ ಯಾರಿಗೆ ಗೊತ್ತರಿವ. ಎಲ್ಲದಕ್ಕೂ ಕೇಳ್ಬೇಕು, ಕೇಳಿದಾಗ ಒಂದು ಮಾತು ಅಂದ ಕೊಡ್ತಾರಲ್ರಿ. ಹಂಗಾಗಿ ಬೇಜಾರಾಗಿರ್ಬೇಕ್ರಿ ಆಕಿಗೆ. ತಿಂಗಳಿಗೆ ಏನು ಮಾಡ್ಬೇಕ್ರಿ ಮಾಮಿ? ಇಲ್ಲಾಂದ್ರೆ ನೀವು ಕಳ್ಸೋ ಮುಂದೆ ಗಂಡನ ಮನೆಗೆ ತಿಂಗಳಿಗೆ ಇಷ್ಟು ಪೇಮೆಂಟು ನೀವು ಕೆಲಸ ಕಳ್ಸಂಗಿಲ್ಲ ಅಂತಿರಲ್ಲ, ತಿಂಗಳ ಆಕಿನ ಅಕೌಂಟಿಗೆ ಇಷ್ಟು ರೊಕ್ಕ ಹಾಕಬೇಕು ನೀವು ಅಂತೇಳಿ ಕಂಡೀಷನ್ ಏನಾರ ಹಾಕಿ ಕಳ್ಸಮಂತ್ರಿ. ಏನು ಮಾಡ್ಬೇಕು ಏನು ಬಿಡ್ಬೇಕು ಅವಯ್ಯವ ಯಾವುದೋ ಗೊತ್ತಾಗಲಾರ್ದಂಗೆ ಆಗ್ಯದ. ಪ್ರಿಯಾ ಎಲ್ಲೋಗಳ್ರಿ ಮಮ್ಮಿ? ಇಲ್ಲೇ ಒಳಗಿದ್ದ. ಪ್ರಿಯಾ, ಪ್ರಿಯಾ ಬಾ ಇಲ್ಲ ಒಂದು ಸ್ವಲ್ಪ. ಹಾಂ ರೀ ಅತ್ತೆ ಬಂದೆ. ಏನು ರೀ ಅತ್ತೆ ಕರೆದಿರಲ್ಲ? ಬಾ ಪ್ರಿಯಾ ಈ ಕಡೆ ಕೂಡ ಬಾ. ಅದೇ ನಾಳೆ ಆಕಿ ನಮ್ಮ ಸ್ಮಿತಾ ಬರ್ತಾಳಲ್ಲ, ಆಕಿಗೆ ಏನು ಮಾಡ್ಬೇಕು, ಹೆಂಗೆ ಗಂಡನ ಮನೆ ಕಳಿಸ್ಬೇಕು ಅಂತೇಳಿ ತಿಳಿಲಾರಕ ಸುಂದ್ರಿ ನೀನೊಂದು ಪ್ಲ್ಯಾನ್ ಮಾಡಮ್ರಿ ಮಾಮಿ ಅಂದಿಲ್ಲ, ಅದಕ್ಕೆ ಬಂದಾಳ. ನಿನಗೇನೋ ಹೇಳ್ತಾಳಂತ, ಕೂಡ ಬಾ ಈ ಕಡೆ. ಇವಳು ಗಂಡನ ಮನೆ ಕಳಿಸ್ಲಿಕ್ಕೆ ಪ್ಲ್ಯಾನ್ ಹೇಳ್ತಾಳಂತ. ಎಂಥವಳ ಹತ್ರ ಕೇಳ್ತಿದ್ದಾರೆ ನೋಡಿ ನಮ್ಮ ಅತ್ತೆ. ಆದರೂ ಯಾಕೋ ಇವಳು ಮನೆ ಒಡೆಯೋ ಕೆಲಸ ಬಿಟ್ಬಿಟ್ಟು ಒಳ್ಳೆ ಕೆಲಸಗಳನ್ನೇ ಮಾಡ್ತಿದ್ದಾಳೆ. ಏನೋಪ್ಪ ವಿಷಯ. ಯಾಕ ಪ್ರಿಯ ಏನು ವಿಚಾರ ಮಾಡ್ಲಿಕತ್ತಿ? ಬಾ ಈ ಕಡೆ ಕೂಡ ಬಾ. ಹಾಂ ಸುಂದರಿ ಅಕ್ಕ ಬಂದೆ. ಅದೇ ಏನು ಪ್ಲ್ಯಾನ್ ಮಾಡಿರ್ಬೋದು ಅಂತ ವಿಚಾರ ಮಾಡ್ಲಿಕತ್ತಿದ್ದೆ. ಬಂದರ ಬಾ ಕೂಡ ಬಾ, ಅಷ್ಟರು ಕೂಡಿ ಮಾತಾಡಮಂತ. ಅಂದ್ರೆ ಕರೆಕ್ಟ್ ಇಲ್ಲ ಅಂತ ನೀನು ಹೇಳಕಂತೆ ಅಂತ, ನಿನಗೆ ಅನಿಸ್ತದ ನೀ ಅದನ್ನು ಸರಿ ಮಾಡಕಂತೆ ಅಂತ. ಬಾ ಕೂಡ ಬಾ. ಹಾಂ ಹೇಳಿ ಸುಂದರಿ ಅಕ್ಕ, ಏನು ಪ್ಲ್ಯಾನ್ ಮಾಡೋಣ ಅಂತ? ಅದೇ ಆಕಿ ಸ್ಮಿತಾ ಬರ್ತಾಳಲ್ಲ ಪ್ರಿಯಾ, ಬಂದಾಗ ನೀನೇ ಒಂದು ಸ್ವಲ್ಪ ತಿಳಿಸಿ ಹೇಳು. ಹೆಂಗಂದ್ರೆ ನೋಡುವ, ನಾನು ದೊಡ್ಡೂರಾಗ ಕಲ್ತಕ್ಕಿದ್ದೀನಿ, ಇಲ್ಲಿ ಬಂದು ಹಳ್ಳಿಯಾಗ ಹೆಂಗೆ ಸುಮ್ಮಿದ್ದೀನಿಲ್ಲ, ಅವ್ರವ್ರ ಜೀವನಕ್ಕೆ ಹೆಂಗೆ ಬಂದಿರ್ತದ ಹಂಗೆ ಹೊಂದ್ಕೊಂಡು ಹೋಗ್ಬೇಕಾಗ್ತದ. ಜಾಬ್ ಮಾಡಿನಿ ಏನು ಮಾಡ್ತಿ, ಹಂಗೆ ಹಿಂಗೆ ಅಂತೇಳಿ ನಿನ್ನ ಅನುಭವದ ಮಾತನ್ನು ಒಂದು ಸ್ವಲ್ಪ ತಿಳಿಸಿ ಹೇಳು. ಅಂದ್ರೆ ಆಕಿ ಗಂಡನ ಮನೆಗೆ ಹೋಗ್ಬೇಕು ನೋಡುವ, ಒಟ್ಟ ಯಾವ ರೀತಿ ಹೇಳ್ತೀವೋ ಗೊತ್ತಿಲ್ಲ, ಹಂಗೆ ತಿಳಿಸಿ ಹೇಳು. ಏನಂತದ ಆಕಿನ ಬಾಯಿಂದ ಉತ್ತರ ಏನು ಬರ್ತದ ನೋಡೋಣಂತ. ನಿನ್ನ ಮಾತನ್ನು ಕೇಳಿಲ್ಲ ಅಂದ್ರೆ ನಾವು ಅಷ್ಟರು ಕೂಡ ಒಂದು ಸ್ವಲ್ಪ ತಿಳಿಸಿ ಹೇಳಿ ಹೆಂಗಾರ ಮಾಡಿ ಒಟ್ಟು ಆಕಿನ ಗಂಡನ ಮನೆಗೆ ಕಳಿಸೋ ಪ್ಲ್ಯಾನ್ ಮಾಡಮಂತ. ಅಂದ್ರೆ ನಿಮ್ಮ ಅತ್ತಿಗೂ ಟೆನ್ಷನ್ ಆಗ್ಯದ, ನಿಮ್ಮ ದೊಡ್ಡ ಅತ್ತಿಗೂ ಟೆನ್ಷನ್. ಸುಮ್ಮನೆ ಗಂಡನ ಮನೆಗೆ ಬಿಟ್ಟು ಬಂದ್ರೆ ಭಾಳ ದಿನದ ಅಲ್ಲಲ್ಲ ಇದು. ಅದಕ್ಕೆ ನೀ ಏನಂತಿ ಪ್ರಿಯಾ ಇದಕ್ಕೆ? ಹಾಂ ಆಯಿತು ಬಿಡಿ ಅಕ್ಕ, ನಾನು ಮಾತಾಡ್ತೀನಿ ಅವಳ ಹತ್ರ, ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೀನಂತ. ಆದಷ್ಟು ಗಂಡನ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡೋಣ ಅಂತ. ಅದೇ ತಿಳಿಸಿ ಹೇಳು ಪ್ರಿಯಾ. ಅಷ್ಟು ಮಿಕ್ಕಿ ಇಲ್ಲ ನಾವು ಹೋಗಂಗಿಲ್ಲ, ಸಚ್ಚಿ ನನ್ನ ಕೈಲಿ ಆಗಂಗಿಲ್ಲ ಅಂತೇಳಿ ಅಡ್ಡಿ ತೆಗದ್ಲಂದ್ರೆ 1-8 ದಿನ ಇಟ್ಕೊಂಡು ನೀ ಏನು ಮಾಡಕ್ಕೀಗಿ, ನೀನು ರಾಜು ಕೂಡಿ ಪ್ರೀತಿಯಿಂದ ಇರೋದು, ಮಗನ ಜೊತೆ ಆಟ ಆಡೋದು, ನಗೋದು ಆಡೋದು, ಹೊರಗೆ ಕರ್ಕೊಂಡು ಹೋದಾಗ ನೀವಿಬ್ರು ಖುಷಿ ಖುಷಿಯಾಗಿರೋದು. ಒಟ್ಟು ಆಕಿಗೆ ಗಂಡ ಬೇಕು ಅನ್ನೋ ಫೀಲ್ನ ನೀವು ಕೊಡ್ಬೇಕಾಕಿಗೆ. ಅಂದಾಗ ಅವಾಗಾರ ಆಕಿನ ಮನಸ್ಸು ಚೇಂಜ್ ಆಗಿ ಗಂಡನ ಜೊತೆ ಹೋಗ್ತಾಳೇನೋ ನೋಡೋಣ ಅಂತ. ನಂದು ಇದು ಪ್ಲ್ಯಾನ್ ನೋಡುವ, ನಿನಗೇನು ಅನ್ನಿಸ್ತದ? ತಪ್ಪಾಗಿದ್ರೆ ಹಂಗೇನಿದು ತಿಳ್ಕೊಬೇಡ. ಅಂದ್ರೆ ಹಂಗೆ ಮಾಡೋದ್ರಿಂದ ಏನಾಗ್ತದ ಆಕಿಗೆ, ಓಹೋ ಗಂಡ ಇದ್ರಿಷ್ಟು ಪ್ರೀತಿಯಿಂದ ಇರ್ಬೋದಲ್ಲ ಅಂತೇಳಿ ತನ್ನ ಮನುಷ್ಯನಾಗ ಬಂದು ಹೋಗ್ತಾಳೇನೋ ಅಂತ. ಅವ್ವ ಸುಂದ್ರಿ, ಎಷ್ಟು ಒಳ್ಳೆ ಐಡಿಯಾ ಕೊಡ್ತೀಯ, ಬಾರಿ ದೊಡ್ಡ ಈ ಮಡ್ಡ ತಲೆಯಾಗ ಐಡಿಯಾಗಳು. ನೋಡು ಮಡ್ಡ ತಲೆ ಅಂತ, ನಾನು ಅಷ್ಟು ದಡ್ಡಿ ಅಂತಿಕೊಂಡೇನವ ಸುಮ್ಮವ. ನಾನು ಎಲ್ಲದ್ರಾಗೂ ನಂಬರ್ 1 ಸುಮ. ಮನಿ ಹೊಡಿಯೋದ್ರಾಗೂ ನಂಬರ್ 1, ಒಂದು ಸಂಸಾರನ ಕೂಡ್ಸೋದ್ರೊಳಗೂ ನಂಬರ್ 1. ಯಾವತ್ತಿದ್ರು ಸುಂದ್ರಿ ಟಾಪಲ್ಲಿರ್ತಾಳ. ಅಯ್ಯಯ್ಯ ಬಾರಿ ಟಾಪಲ್ಲಿರ್ತಿತ್ತವ. ಸುಮ್ಮಿರು ಸುಮ್ಮ, ಆಕಿ ಯಾಕೆ ಆಡಿಸ್ತಿದಿ? ಆಯ್ತಳ ಸುಂದ್ರಿ, ಹಿಂಗೆ ಮಾಡಲ್ರಾಕಲ್ಲ ಮತ್ತು ಮನ್ಸಿಗೆ ಪರಿಣಾಮ ಬೀರಿ ಏನಕ್ಕೇನಾರ ಮಾಡ್ಕೊಂಡಾಳ ಅಂತೀನಿ ಅದೊಂದು ಚಿಂತೆನೆ ನನಗೆ. ಹಂಗೇನಾಗಲ್ಲ ಹೇಳ್ರಿ ಮಾಮಿ, ಹಂಗೇನು ಮಾಡ್ಕೋತಾಳ ತೀರಾ. ಅಂದ್ರೆ ಇಂಥವು ನಾನು ನೋಡಿನ್ರಿ ಮಾಮಿ, ಎಷ್ಟೋ ಕಡೆ ಗಂಡನೇ ಒಲ್ಲೆ ಅಂತ ಬಿಟ್ಟು ಬಂದಿರ್ತಾರಲ್ರಿ, ಅವರು ಬೇರೆದವರು ಪ್ರೀತಿಯಿಂದ ಇರೋದು ನೋಡಿದ್ರೆ ತಮಗೂ ಹೋಗ್ಬೇಕು ಅನ್ಸಿದ್ ಸಂಸಾರ ಎಷ್ಟೋ ಇದ್ದಾವ್ರಿ. ಅದಕ್ಕೆ ಹೇಳಿಕತ್ತೀನಿ ನಾ.
ಏನು ಮಾಡ್ತೀರಿ ನೋಡವ್ವ ಯವ್ವ, ಏನಾರ ಮಾಡ್ರಿ ಒಟ್ಟ ಆಕೆ ಗಂಡನ ಮನೆಗೆ ಹೋಗ್ಬೇಕು, ಆಕೆನ ಸಂಸಾರ ಚಂದ ಆಗ್ಬೇಕು, ನನ್ಗೆ ಅಷ್ಟೇ ಬೇಕು ನೋಡು. ಒಬ್ಬೊಬ್ರದ್ದು ಒಂದು ರೀತಿ ನೋಡ್ರಿ ಮಾಮಿ. ಈಕಿ ನೋಡ್ರಿ ಕೆಲ್ಸಕ್ಕೆ ಹೋಗ್ತೇನೆ ಅಂತೇಳಿ ಹಠ ತೆಗೆದು ಬಂದು ಕೂತಾಳಲ್ರಿ. ನಮ್ಮ ಫ್ರೆಂಡ್ ಅಕ್ಕನ ಮಗಳದ್ದು ಏನಾಗ್ಯದ್ರಿ, ಈಕಿ ಮೊದಲಿಂದನೂ ದುಡ್ದಾಳ್ರಿ, ಅಂದ್ರೆ ಜಾಬ್ ಮಾಡ್ಯಾಳ್ರಿ ಇಲ್ಲಿನ ತವ್ರ ಮನ್ಯಾಗ. ಹೋಗಿ ಮುಂದೆ ಗಂಡನ ಮನ್ಯಾಗ ಆರಾಮ್ ಇರ್ಬೇಕಪ್ಪ, ಏನು ನೌಕರಿ ಪೌಕ್ರಿ ಏನು ಮಾಡ್ಲಾರ್ದ ಮನೆ ಕೆಲಸ ಮಾಡ್ಕೊಂಡು ಆರಾಮ್ ಟಿವಿ ನೋಡ್ಕೊಂಡು ಇರ್ತೀನಿ ನಾನು ಅಂತೇಳಿ ಆ ಥರ ಲೈಫ್ ಲೀಡ್ ಮಾಡ್ಲಿಕ್ಕೆ ಇಷ್ಟ ಐತ್ರಿ ಈಕಿಗೆ ಹುಡುಗಿಗೆ. ಆದ್ರೆ ಏನಾಗ್ಬಿಟ್ಟದ್ರಿ, ಗಂಡನ ಮನ್ಯಾಗ ಅತ್ತಿ ಮಾವ ಗಂಡ ಎಲ್ಲರೂ ನೌಕರಿ ಮಾಡಿ ಒಂದೇ ಕಿರುಕುಳ ರೀ. ನೌಕರಿ ಮಾಡ್ಲೇಬೇಕು ನೀನು ಅಂತೇಳಿ ಈಕಿಯರಿ ಹುಡುಗಿ ಒಲ್ಲೆ ಅಂತಾಳ, ಅವ್ರರೇ ಒಟ್ಟ ಬಿಡಲ್ಲ, ಹೋಗು ಹೋಗು ಕೆಲ್ಸಕ್ಕೆ ಹೋಗು ಅಂತೇಳಿ ಅಂತಾರ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದ ಅಂತೇನ್ರಿ ಸಂಸಾರದ ಚಿಂತಿ. ಹೌದೌದು ಸುಮ್ಮ, ಒಟ್ಟು ಒಂದಿಲ್ಲ ಒಂದು ಚಿಂತೆ ಇರ್ಬೇಕು ನೋಡವ. ಏನಂತಾರಲ್ಲ, ಹಲ್ಲಿದ್ರ ಕಾಡ್ಲಿರಂಗಿಲ್ಲ, ಕಾಡ್ಲಿದ್ರ ಹಲ್ಲಿರಂಗಿಲ್ಲ. ಅವ್ರಿಗೆ ಇಷ್ಟ ಇದ್ದಿದ್ದು ಈ ಅಂಥದ್ದು ಆಗ್ತಿರಂಗಿಲ್ಲ, ಇವ್ರಿಗೆ ಇಷ್ಟ ಇದ್ದು ಸಿಗ್ತಿರಂಗಿಲ್ಲ, ಹಿಂಗೆ ನೋಡು. ಅದ್ರಾಗ ನೀವು ಏನ್ರಿ ಮಾಮಿ, ಈಗಿನ ಹುಡುಗರಿಗೆ ನಾ ಯಾವಾಗ್ಲೂ ಹೇಳ್ತಿರ್ತೀನಿಲ್ರಿ ಅದು ಮಾತನ್ನ, ಒಟ್ಟು ಪೇಷನ್ಸ್ ಅನ್ನೋದ ಇಲ್ಲಿ ನೋಡ್ರಿ. ನೀನ್ ನೋಡ್ರಿ ಆ ಮೀನಾಕ್ಷಿ ಮಗಳು ದೊಡ್ಡ ನಾವು ತಾತಿತ್ರಿ ಮಾಮಿ. ಹೌದಾ, ಯಾಕೆ ಏನಾಯ್ತಾ ಸುಂದ್ರಿ? ಏ ಸುಂದ್ರಿ, ಯಾರಿಗೆ ಹೇಳಬೇಡ ಅಂತೇಳಿ ನೀನು ಎಲ್ಲರ ಮುಂದೆ ಹೇಳಿಕತ್ತೀಯಲ್ಲ ನೀನ. ಏ ಸುಮ್ಕೂಡ, ಅವ್ರೇನು ಬೇರೆದಾರನು ಮಾಮಿಯರ್ ನಮ್ಮವ್ರಿದ್ದಾರಿಲ್ಲ, ಅವ್ರಿಗೆ ಹೇಳಿದ್ರಿ ಏನತ್ತದ? ಏನ್ರಿ ಏನು ಗುಸು ಗುಸು ಮಾತಾಡ್ತೀರಿ, ಏನಾಯ್ತು ಹೇಳ್ರಿ. ಏನಿಲ್ರಿ ಮಾಮಿ, ನಿನ್ನೆ ನೋಡ್ರಿ ನಾನು ಸುಮಾನಿ ಮನೆಗೆ ಬರ್ಬೇಕಂತೇಳಿ ತಯಾರಾಗಿ ಬರ್ಲಿಕತ್ತೀವ್ರಿ. ಹಾದ್ಯಾಗ ಅಳ್ಕೋತ ಮೀನಾಕ್ಷಿ ಮಗಳ ಆ ಕಡೆ ಇದ್ರ ಕಡೆ ಹೊಂಟಿದ್ಲ್ರಿ. ಯಾಕೆ ಹೋದ್ಲವ ಅಂತೇಳಿ ಹಿಂದ್ ಬೆನ್ನ ಹತ್ತಿ ಹೋತೀವ್ರಿ ಮಾಮಿ. ಬಾವ್ಯಾಗ ಬೀಳ್ಲಿಕ್ಕೆ ಹೋಗ್ಯಾಳ್ರಿ ಆಕಿ. ಏಯವ್ವೋ, ಅಲ್ಲ ಬಾಯಾಗ ಬೀಳಂತದ ಏನಾಗ್ಯದ ಸುಂದ್ರಿ ಆ ಹುಡುಗಿಗೆ? ಎಷ್ಟು ಚಲೋ ಇತ್ತಲ್ಲ ನೀನ, ಎಷ್ಟು ಚಂದ ಸಾಲಿ ಓದ್ತಿತ್ತು ಎಲ್ಲ ಮಾಡ್ತಿತ್ತು, ಏನಾಗಿತ್ತಂತ? ಮತ್ತೇನ್ರಿ ಮಾಮಿ, ಅದೇ ಲವ್ ಲವ್ ಗಿವು ಅಂತ ಮಾಡ್ತಾವ್ರಿ. ಮನೆಗೆ ಒಪ್ಕೊಳ್ಳಿಲ್ಲ ಅಂದ್ಗನೆ ಏನ್ರ ಇಂಥದ್ದು ಮಾಡ್ಕೊಳಿಕ್ ಹೋಗ್ಬಿಡ್ತಾವ ನೋಡ್ರಿ. ಈಗ ನೋಡಿದ್ರಿಲ್ರಿ ಎಷ್ಟು ಜನ ಹುಡುಗಿಯರು ಹುಡುಗರು ಚಂದಗೆ ಸಾಲಿ ಕಲಿಸಿ ಆ ಕ್ಲಾಸ್ ಈ ಕ್ಲಾಸ್ ಹಚ್ಚಿ ಅಪ್ಪ ಅಮ್ಮ ಎಷ್ಟು ರೊಕ್ಕ ಖರ್ಚು ಮಾಡಿರ್ತಾರ. ಇದೊಂದು ಲವ್ ಗಿವ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾವ್ರಿ. ಇಂಥವ್ ಹೆಚ್ಚಾಗ್ಬಿಟ್ಟಾವ್ರಿ ಮಾಮಿ, ನೀವ್ ಏನ್ರನ್ರಿ. ಈಗಿನೂ ಹಂಗೆ ಮನೆಗೆ ಒಪ್ಪಲಿಲ್ಲ ಅಂತ ಹೋಗಿ ಬಾಯಾಗ ಬೀಳಿಕ್ ಹೋಗಿದ್ರಿ. ಯಾಕ ನಾನು ಸುಮ್ಮ ಹೋಗಿ ತಪ್ಸ್ಕೊಂಡ್ ಬಂದು ಕರ್ಕೊಂಡ್ ಬಂದು ನಮ್ಮ ಮನ್ಯಾಗ ಕೂಡಿಸಿ ತಿಳಿಸಿ ಹೇಳಿ ಮನೆಗೆ ಕಳ್ಸಿದಿರಿ ಮಾಮಿ. ಏಯವ್ವು, ಏನ್ ಮಾಡ್ತೀವಿ ನೋಡಿ ಹಿಂಗಾದ್ರ. ಅಲ್ಲ ಪಾಪದ ಮೀನಾಕ್ಷಿ ಇಷ್ಟು ಹೊಗಳ್ಕೋತಿತ್ತು ನನ್ನ ಮಗಳನ್ನ. ನನ್ನ ಮಗಳು ಹಂಗಿಲ್ರಿ ಮಾಮಿ, ಒಟ್ಟ ಯಾರನ್ನೂ ಲವ್ ಮಾಡಾರಿ, ಗಾಡಿ ಮೇಲೆ ತಿರ್ಗಾಡ್ತಾಳ್ರಿ. ಆದ್ರ ಲವ್ ಗಿವು ಅಂತ ಹೋಗಿಲ್ರಿ ಮಾಮಿ. ಯಾಕೆ ಸುಳ್ಳು ಹೇಳ್ಬೇಕು, ಬರೀ ಓದುದೇ ಮಾಡ್ತಾಳ ನೋಡ್ರಿ, ಒಬ್ರನ್ನೂ ಕಣ್ಣೆತ್ತಿ ನೋಡಂಗಿಲ್ರಿ ಅಂತೇಳಿ ಎಷ್ಟು ಹೊಗಳ್ಕೋತಿತ್ತವ ಅದು ಮೀನಾಕ್ಷಿ. ಊರು ತುಂಬಾ ಇದ್ರ ಹಿಂಗ್ ಮಾಡ್ಕೊಂಡ್ ಕೂತದನು. ಅವ್ರು ಗೊತ್ತಾಗ್ಯದ ಇಲ್ಲಿ ಮೀನಾಕ್ಷಿಗೆ? ಇಲ್ರಿ ಮಾಮಿ, ಹೇಳಿಲ್ ತ್ರಾಸ ಮಾಡ್ಕೊತಾಳ ಅಂತೇಳಿ ನೀನು ಹೇಳ್ಬೇಡವ ಅಂತ ಹೇಳಿವ್ರಿ. ಆಮೇಲೆ ಇವತ್ತು ನಾಳೆ ನಾವೇ ಹೋಗಿ ಹೇಳ್ಬೇಕ್ರಿ ಅವ್ರ ಹೋಗ ಹಿಂಗ ಮಾಡ್ಯಾಳವ, ಇಲ್ಲಾಂದ್ರೆ ನಿನ್ನ ಮಗಳ ಜೀವ ಕಳ್ಕೊಂಡು ನಿನಗೆ ಚಲೋ ಅದನು. ಆ ಹುಡುಗನು ಚಲೋ ಇದ್ದಂಗ ಅದನ್ನ ಬಿಡ್ರಿ ಮಾಮಿ. ಆ ಹುಡುಗನು ಕರೆಸಿದೀವ್ರಿ, ನೀನೆ ಕರೆಸಿ ಅವನ ಜೊತೆನೂ ಮಾತಾಡ್ಸಿ ಎಲ್ಲ ಮಾಡಿ ಕಳಿಸಿದೀವ್ರಿ. ಚಲೋ ಇದ್ದಂಗತ್ರಿ ಹುಡುಗ. ಅದಕ್ಕೆ ನಾವೇ ಹೋಗಿ ಮೀನಾಕ್ಷಿ ಬಳಿ ಮಾತಾಡಿ ಬರ್ಬೇಕಂತ ಮಾಡೇವ್ರಿ. ನೀವು ಬರ್ರಿ ಮಾಮಿ, ಒಂದ್ ಸ್ವಲ್ಪ ಹೋಗಿ ಮಾತಾಡಿ ಬರಮ್ಮಂತ 3 ಮಂದಿ. ಹಾ ರೀ, ಬರ್ತೇನೆ ತಗೋ ನಾನು. ಅಂದ್ರೆ ಬರಮ್ಮ, ನೀವು ಹೋಗೋ ಮುಂದೆ ಕರೀರಿ, ತಿಳಿಸಿ ಹೇಳಮ್ಮ ಅವ್ರ ಹೋಗ. ಮಗಳನ್ನ ಕಳ್ಕೊಂಡು ಕೊಡ್ತೇನವ ಯವ್ವ, ಯಾರನ್ನ ಇಷ್ಟಪಟ್ಟಾಳ ಅವನ ಜೊತೆ ಮಾಡಿ ಕೊಟ್ಟು ಬಿಡು. ಸುಮ್ಮ ಆರಾಮ್ ಇರ್ತಾರ ಅವರು, ಹೆಂಗೆ ಕಿರಲಕ್ಕ ಹೊಂದ್ಕೊಂಡು ಹೋಗ್ತಾರ ಗಂಡನ ಮನ್ಯಾಗ. ಸುಮ್ಮನೆ ಮಾಡು ಅಂತೇಳಿ ತಿಳಿಸಿ ಹೇಳಮ್ಮಂತ. ಒಪ್ಕೋತಿರ್ಬೇಕು ಆಕಿನೂ ಮೀನಾಕ್ಷಿ ಅಂತ ಅನಿಸ್ತದವ. ಏನ್ ಮಾಡ್ತಾಳನ್ರಿ ಮಾಮಿ, ಅದೇ ಪ್ಲಾನ್ ಇಟ್ಕೊಂಡು ಕೂತೀವ್ರಿ ನಾವು. ನಿಮ್ಮನ್ನು ಕರ್ಕೊಂಡು ಹೋದ್ರಾಯ್ತು, 3 ಮಂದಿ ಹೋಗಿ ತಿಳಿಸಿ ಹೇಳಿದ್ರಾಯ್ತು ಅಂತ ಮಾಡೇವ್ರಿ. ಏನ್ ಮಾಡ್ತಾರೇನ್ರಿ. ಹೆಂಗ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಿಂಗೆ ಮಾಡಬೇಕು ಅಂತ ಅನ್ಕೊಂಡಿವಲ್ರಿ ಆಕಿನ ಗಂಡನ ಮನೆ ಕಳಿಸ್ಲಿಕ್ಕೆ ಆ ಹುಡುಗಿನ. ಮತ್ತೇನು ಮಾಡ್ಬೋದು ಅನ್ನೋದನ್ನ ಪ್ಲ್ಯಾನ್ ನಿಮಗೂ ಗೊತ್ತಿತ್ತಂದ್ರೆ ಒಂದು ಸ್ವಲ್ಪ ಹೇಳ್ರಲ್ಲ. ಪಾಪ ಒಂದು ಸಂಸಾರವನ್ನು ಉಳಿಸೋಮಂತ ನೀವು ಸಹಾಯ ಮಾಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಏನೇನು ಮಾಡ್ಬೋದು ಅಂತೇಳಿ. ಹಾಂ ರೀ, ಮದುವೆ ಆಗಿಂದ ಹೆಣ್ಮಕ್ಳಿಗೆ ಇಷ್ಟ ಇತ್ತಂದ್ರೆ ನೌಕರಿಗೆ ಹೋಗ್ಬೋದು, ಅಥವಾ ಗಂಡನ ಮನೆಯವ್ರು ಬ್ಯಾಡ ಅಂದ್ಕನೆ ಬಿಡಬೇಕು. ಏನನ್ನೋದನ್ನ ಹೇಳ್ರಿ ನೀವು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.